ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನ ಒಬ್ರು ವೀವರ್ ರಿಕ್ವೆಸ್ಟ್ ಮಾಡಿದ್ದಾರೆ, ಏಂಜಲ್ ನಂಬರ್ಸ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳ್ಕೊಂಡು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ರಿಕ್ವೆಸ್ಟಿಂಗ್. ಸೊ ಇವಾಗ ಏಂಜಲ್ ನಂಬರ್ಸ್ ಅಂದ್ರೇನು? ಕೆಲವು ಸಲ ಏನಾಗತ್ತೆ, ನಾವು ಹಂಗೆ ಏನೋ ವಾಚ್ ನೋಡ್ತೀವಿ ಅಥವಾ ನಮ್ಮ ಮೊಬೈಲ್ ನೋಡ್ತೀವಿ, ಏನೋ ಒಂದು ಬೋರ್ಡ್ ನೋಡ್ತೀವಿ, ಅವಾಗ ನಮ್ಗೆ 1111 ಅಂತ ಕಾಣುತ್ತೆ, ಇಲ್ಲ 2222 ಅಂತ ಕಾಣುತ್ತೆ, ಇಲ್ಲ 333 ಅಂತ. ಸೊ ಈ ತರ ಸೀರೀಸ್ ತರ ನಂಬರ್ಸ್ ಕಾಣುತ್ತಲ್ಲ, ಸೊ ಅದು ಏಂಜಲ್ ನಂಬರ್ಸ್ ಅಂತ ಹೇಳ್ಕೊಂಡು. ಸೊ ಅದರಲ್ಲಿ ರಿಪೀಟೆಡ್ ಆಗಿ ಕಾಣ್ತಾ ಇರ್ಬೇಕು. ಅಂದ್ರೆ ಒಂದ್ಸಲ ಏನೋ ಒಂದ್ ನಂಬರ್ ನೋಡಿದ್ವಿ, ಅದು ನಂಗೆ ಯಾಕೋ ನಂಬರ್ ಕಾಣಿಸ್ಬಿಡ್ತು ಅಂತ ಆ ತರ ಅಲ್ಲ. ರಿಪೀಟೆಡ್ ಆಗಿ ಯಾವಾಗ್ಲೂ ನೀವು ನೋಡುವಾಗ 333 ಕಾಣ್ತಾ ಇದೆ, 444 ಕಾಣ್ತಾ ಇದೆ. ಸೊ ಈ ತರ ಒಂದ್ ಯಾವ್ದೋ ಪರ್ಟಿಕ್ಯುಲರ್ ನಂಬರ್ ನಿಮ್ಗೆ ಅದೇ ಕಾಣ್ತಾ ಇರುತ್ತೆ ಯಾವಾಗ್ಲೂ. ಸೊ ಆವಾಗ ಅದು ಏಂಜಲ್ ನಂಬರ್ ಅಂತ ಹೇಳಿ. ಆಮೇಲೆ ಆ ನಂಬರ್ ಬಗ್ಗೆ ನೀವು ಪರ್ಟಿಕ್ಯುಲರ್ ಆಗಿ ಅಟೆನ್ಷನ್ ಪೇ ಮಾಡಿ. ಆವಾಗ ನೀವು ಆ ಮೂಮೆಂಟ್ ಅಲ್ಲಿ ಏನ್ ಮಾಡ್ತಾ ಇದ್ರಿ, ಆ ಮೂಮೆಂಟ್ ಅಲ್ಲಿ ನೀವು ಏನ್ ಥಿಂಕ್ ಮಾಡ್ತಾ ಇದ್ರಿ ಅಂತ ಒಂದು ನಿಮಿಷ ನೀವು ಯೋಚನೆ ಮಾಡಿ. ಇವಾಗ ಅದೇ ತರ ರಿಪೀಟೆಡ್ ಆಗಿ ನಿಮ್ಗೆ ಆ ನಂಬರ್ ಕಾಣ್ತಾ ಇದೆ ಅಂತಂದ್ರೆ ಏನೋ ಯೂನಿವರ್ಸ್ ಇಂದ ನಿಮ್ಗೆ ಒಂದು ಮೆಸೇಜ್ ಬರ್ತಾ ಇದೆ. ಸೊ ಅದನ್ನ ಫಾಲೋ ಮಾಡಿ ಅಂತ. ಸೊ ಇವತ್ತಿನ ದಿನ ನಾವು 1111 ಅಂದ್ರೆ 1111 ಅಂತ ಅನ್ಕೊಂಡು ಆ ನಂಬರ್ ಏನ್ ಅರ್ಥ, ಅದರಿಂದ ನಮ್ಗೆ ಯೂನಿವರ್ಸ್ ನಮ್ಗೆ ಏನ್ ಹೇಳ್ತಾ ಇದೆ. ಇವಾಗ ಏಂಜಲ್ಸ್ ಅಂದಿದ ತಕ್ಷಣ ನಾವ್ ಅನ್ಕೊಳ್ತೀವಿ, ಅದು ಬರೀ ಕ್ರಿಸ್ಟಿಯಾನಿಟಿ ಅಪ್ಪ, ನಾವ್ ಹೆಂಗೆ ಅದನ್ನ ಬಿಲೀವ್ ಮಾಡೋದು ಅಥವಾ ಅದನ್ನ ನಾವ್ ಹೆಂಗ್ ಫಾಲೋ ಮಾಡೋದು ಅಂತ ಅನ್ಕೊಂಡು. ಇದರಲ್ಲಿ ರಿಲಿಜಿಯಸ್ ಏನೂ ಇಲ್ಲ. ನೀವ್ ಯಾರನ್ನ ಬಿಲೀವ್ ಮಾಡ್ತೀರಾ ಅವರಿಂದ ಈ ಮೆಸೇಜಸ್ ಬರ್ತಾ ಇದೆ ಅಂತ ಅನ್ಕೊಳ್ಳಿ ನೀವು. ಓಕೆನಾ? ಸೊ ಇದು ಏಂಜಲ್ ನಂಬರ್ಸ್ ಅಂತ ಮಾತ್ರ ಹೇಳ್ತಾರೆ. ಸೊ ಅದಕ್ಕೆ ಇವಾಗ ನಾವು ಏಂಜಲ್ಸ್ ನಾವು ನಂಬಲ್ಲ ಅಂತಂದ್ರೆ ಯೂನಿವರ್ಸ್ ಅಥವಾ ದೇವ್ರು ಯಾರಾದ್ರೂ ಆಗಿರ್ಬೋದು, ನೀವ್ ಯಾರನ್ನ ನಂಬುತ್ತೀರೋ ಅವರಿಂದ ನಿಮಗೆ ಇದು ಮೆಸೇಜ್ ಬರ್ತಾ ಇದೆ ಅಂತ ಅರ್ಥ. ಸೊ ಇವಾಗ 1111 ಇವಾಗ ನೀವು ಫೋನ್ ತೆಗಿತೀರಾ, 1111 ಕಾಣ್ತಾ ಇದೆ. ಏನೋ ಎಲ್ಲೋ ಹೋಗ್ತಾ ಇರ್ತೀರಾ, ಆವಾಗ ಯಾವ್ದೋ ಕಾರಿಂದು ಪ್ಲೇಟ್ ನಂಬರ್ 111 ಇರುತ್ತೆ. ಅಥವಾ ಏನೋ ಒಂದು ಹೌಸ್ ಹುಡುಕ್ತಾ ಇರ್ತೀರಾ, ಯಾವ್ದೋ ಒಂದ್ ಮನೆದು, ಅದ್ರ ನಂಬರ್ 111 ಇರುತ್ತೆ. ಏನೋ ಈ ತರ ಬರೀ ನಿಮ್ಗೆ 1111 ಕಾಣ್ತಾ ಇದೆ ಅಂತ ಇಟ್ಕೊಳ್ಳಿ. ಆವಾಗ ಏಂಜಲ್ಸ್ ಹೇಳ್ತಾ ಇದಾರೆ, ಅಟೆನ್ಷನ್ ಪೇ ಮಾಡಿ, ನೀವು ಯೋಚನೆ ಮಾಡಿ ಏನ್ ಮಾಡ್ತಾ ಇದ್ದೀರಾ ಅಂತ. ನೀವು ಇವಾಗ ಯಾವ್ದೋ ಒಂದು ಜಾಬ್ ಹುಡುಕ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ, ಅಥವಾ ಏನೋ ಒಂದು ರಿಲೇಶನ್ಶಿಪ್ ಬಗ್ಗೆ ಅಥವಾ ಒಂದ್ ಮನೆ ನೋಡ್ತಾ ಇದ್ದೀರಾ, ಏನಾದ್ರೂ ಒಂದ್ ನೋಡ್ತಾ ಇದ್ದೀರಾ ಅಂತಂದ್ರೆ ಅದಕ್ ಬೇಕಾಗೋ ತರ ನಿಮ್ದು ಡೋರ್ಸ್ ಓಪನ್ ಆಗ್ತಾ ಇದೆ, ಅದಕ್ ಬೇಕಾಗೋ ತರ ನಿಮ್ಗೆ ಆಪರ್ಚುನಿಟಿಗಳು ಬರ್ತಾ ಇದೆ. ಸೊ ನೀನ್ ಇವಾಗ ಆಕ್ಷನ್ ತಗೋಬೇಕು ಅದಕ್ಕೆ ಅಂತ. ಅಂದ್ರೆ ಯೂನಿವರ್ಸ್ ಹೇಳ್ತಾ ಇದೆ, ಇವಾಗ ನಿಮಗೆ ಒಂದು ಜಾಬ್ಗೆ, ಅಕಸ್ಮಾತ್ ನೀವು ಜಾಬ್ ಬಗ್ಗೆ ಕೇಳ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ. ಸೊ ನೀವ್ ಕೇಳ್ತಾ ಇರ್ತೀರಾ, ಅಯ್ಯೋ ದೇವ್ರೆ ನಂಗೊಂದು ಜಾಬ್ ಇದ್ದಿದ್ರೆ ಎಷ್ಟ್ ಚೆನ್ನಾಗಿರೋದು ಅಂತ ಅನ್ಕೊಂಡು. ಸೊ ಆಮೇಲಿಂದ ನೀವು 1111 ನೋಡ್ತೀರಾ, ಎಲ್ಲಾ ಕಡೆ 1111 ಅಂತ ಕಾಣ್ತಾ ಇರತ್ತೆ. ಸೊ ಅವಾಗ ಏನರ್ಥ, ನಿಮ್ಗೆ ಯೂನಿವರ್ಸ್ ಹೇಳ್ತಾ ಇದೆ, ನೋಡಪ್ಪ ದಾರಿ ಮಾಡ್ಕೊಡ್ತಾ ಇದ್ದೀನಿ, ನಿಂಗೆ ಡೋರ್ಸ್ ಓಪನ್ ಆಗ್ತಾ ಇದೆ, ಆ ಡೋರ್ ಒಳಗಡೆ ಹೋಗು, ಅದ್ರ ಆಕ್ಷನ್ ತಗೋ, ಬಾಗಲ್ ತೆಗಿ ನೀನು ಅದ್ರೊಳಗ್ ನುಗ್ಗಕ್ಕೆ ಅಂತ ಅನ್ಬಿಟ್ಟು. ಇವಾಗ 11 ಅಂತ ಹಿಂಗೆ 1111 ಅಂತಂದ್ರೆ ಈ ತರ ಅಲ್ವಾ? ಸೊ ಅಂದ್ರೆ ಅದು ಬಾಗ್ಲ ತರ ಕಾಣೋ ತರ. ಆದ್ರಿಂದ ಸೊ ಅದು ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇರೋದು ಇಂಡೈರೆಕ್ಟ್ ಆಗಿ. ಇವಾಗ ಯೂನಿವರ್ಸ್ ಬಂದ್ ನಮ್ಮ ಹತ್ರ ಮಾತಾಡಿದ್ರೆ ಅಥವಾ ದೇವ್ರು ಬಂದ್ ಮಾತಾಡಿದ್ರೆ ನಾವ್ ನಂಬ್ತೀವ, ಅಯ್ಯೋ ಯಾರೋ ಏನೋ ಹೇಳ್ಬಿಟ್ರು ಅಂತ ಅನ್ಕೋತೀವಿ. ಸೊ ಇದು ಒನ್ ಆಫ್ ದ ವೇ, ಒಂದು ದಾರಿ ಯೂನಿವರ್ಸಿಗೆ ತೋರ್ಸೋದಿಕ್ಕೆ. ಅದೇ ತರ ನಿಮ್ಗೆ ಫೆದರ್ಸ್ ಕಾಣುತ್ತೆ, ಇಲ್ಲ ಬಟರ್ಫ್ಲೈಸ್ ಕಾಣುತ್ತೆ, ಸೊ ಇಲ್ಲ ಕಾಯಿನ್ ಸಿಕ್ಕತ್ತೆ ನಿಮಗೆ. ಈ ತರದೆಲ್ಲಾನು ಅದೆಲ್ಲ ಸೈನ್ ನಮಗೆ. ಸೊ ಈ 111 ಅನ್ನೋದು ತುಂಬಾನೇ ಪವರ್ಫುಲ್. ಅದು ಏಂಜಲ್ ನಂಬರ್ ಅಂತ ಹೇಳ್ತಾರೆ. ಸೊ ವೆರಿ 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 ಪವರ್ಫುಲ್. ಆ ನಂಬರ್ ನಿಮಗೆ ಕಾಣಿಸ್ತು ಅಂತಂದ್ರೆ ಅರ್ಥ ನಿಮಗೆ ನೀವ್ ಅನ್ಕೊಂಡಿರೋದು ದಾರಿ ಓಪನ್ ಆಗ್ತಾ ಇದೆ. ಸೊ ನಾವು ಅದ್ರೊಳಗಡೆ, ಆ ದಾರಿ ಒಳಗಡೆ ಹೋಗೋದು ಮಾತ್ರನೇ ಬಾಕಿ. ಸೊ ಆ ಬಾಗಲ್ನ ತೆಗೆದು ಆ ಆಪರ್ಚುನಿಟಿ ಬಂದಿರೋದನ್ನ ನೀವು ಯೋಚನೆ ಮಾಡಿ. ಸೊ ನಿಮ್ಗೆ ಆ ನಂಬರ್ ಕಾಣುವಾಗ ನೀವು ಆ ಮೂಮೆಂಟ್ ಅಲ್ಲಿ ಏನ್ ಮಾಡ್ತಾ ಇದ್ರಿ, ಏನ್ ಯೋಚನೆ ಮಾಡ್ತಾ ಇದ್ರಿ, ಅಥವಾ ಏನ್ ಸಿಚುವೇಶನ್ ನಡೀತಾ ಇತ್ತು, ನೀವು ಅದ್ರ ಬಗ್ಗೆ ಸ್ವಲ್ಪ ಥಿಂಕ್ ಮಾಡಿ ಕುತ್ಕೊಂಡು. ನಾನು ಈ ನಂಬರ್ ನೋಡಿದಾಗ ನಾನು ಇದನ್ ಮಾಡ್ತಾ ಇದ್ದೆ, ಈ ತರ ನಾನು ಯೋಚನೆ ಮಾಡ್ತಾ ಇದ್ದೆ ಅಂತ ಅನ್ಕೊಂಡು. ಸೊ ಆವಾಗ ನೀವು ಆ ನಂಬರ್ 1111 ನೋಡಿದ ತಕ್ಷಣನೇ ನೀವು ಯೋಚನೆನ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಆಯ್ತಾ? ಆಮೇಲೆ ಅವಾಗ ಏಂಜಲ್ಸ್ಗೆ, ಯೂನಿವರ್ಸ್ಗೆ, ಯಾರನ್ನ ನಂಬ್ತಿರೋ ಅವರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಈ ಸೈನ್ ತೋರಿಸಿದ್ದಕ್ಕೆ. ಅದೇ ತರ ನನಗೆ ಸೈನ್ ತೋರಿಸಿ ನಾನು ಹೇಗೆ ಇದನ್ನ ಒಳಗಡೆ ಎಂಟರ್ ಆಗ್ಬೋದು, ಹೇಗೆ ನಿನ್ನ ಆಪರ್ಚುನಿಟಿ ನೀವು ಕೊಟ್ಟಿರೋದನ್ನ ನಾನು ಯೂಸ್ ಮಾಡ್ಕೋಬಹುದು, ಅದಕ್ಕೆ ನನಗೆ ದಾರಿ ಮಾಡಿಕೊಡಿ, ನನಗೆ ಅದಕ್ಕೆ ತೋರಿಸಿ ನೀವು ದಾರಿನ ಅಂತ ಹೇಳಿ ನೀವು ಕೇಳ್ಕೊಳ್ಳಿ. ಆ ಟೈಮಲ್ಲಿ ವಿಶ್ ಮಾಡಿ ಏನಾದ್ರೂ ಒಂದು.
ಆ ಟೈಮಲ್ಲಿ ನಿಮ್ಗೆ ಏನ್ ಆಗ್ಬೇಕು ಅಂತಿರುತ್ತೋ ಅದನ್ನ. ಬಟ್ ಈ ಆಪರ್ಚುನಿಟಿನ ಮಿಸ್ ಮಾಡಬೇಡಿ, ಆಯ್ತಾ? ಸೊ ಇವಾಗ 11-11 ಕಾಣಿಸಿದೆ ಅಂದಿದ ತಕ್ಷಣ ನೀವು ಆ ದಾರಿನಲ್ಲಿ ಹೋಗಿ, ನಿಮ್ಗೆ ಡೋರ್ಸ್ ಎಲ್ಲ ಆಪರ್ಚುನಿಟೀಸ್ ಎಲ್ಲ ಓಪನ್ ಆಗ್ತಾ ಇದೆ. ಸೊ ಅದ್ರೊಳಗಡೆ ನೀವು ಎಂಟರ್ ಆಗೋದು ಮಾತ್ರ ಬಾಕಿ ಇದೆ. ಸೊ ಅದನ್ನ ನೀವು ಮಾಡಿ, ಓಕೆನಾ? ಎಲ್ಲರಿಗೂ ಅಷ್ಟೇ 11-11 ಕಾಣಿಸಿದ ತಕ್ಷಣ ಇದನ್ನು ಯೋಚನೆ ಮಾಡಿ. ಏಂಜಲ್ಸ್ ನಮ್ಗೆ ಹೇಳ್ತಿದ್ದಾರೆ ಡೋರ್ಸ್ ಓಪನ್ ಆಗ್ತಾ ಇದೆ, ಆಪರ್ಚುನಿಟೀಸ್ ಬರ್ತಾ ಇದೆ ಅಂತ. ನೀವು ಆಕ್ಷನ್ ತಗೊಳ್ಬೇಕು ಅದ್ರೊಳಗಡೆ ಹೆಂಗ್ ಹೋಗೋದು ಅಂತ, ಓಕೆ? ಆಮೇಲೆ ಇವಾಗ 2-2-2-2. ಸೊ ಎಲ್ ನೋಡಿದ್ರು ಕೂಡ ನಿಮಗೆ ಬರೀ 2-2-2-2 ಅಂತ ಕಾಣ್ತಾ ಇದೆ. ಸೊ ಈ 2-2-2-2 ಏನ್ ಹೇಳ್ತಾ ಇದೆ ಏಂಜಲ್ಲು ಅಂತಂದ್ರೆ, ಇವಾಗ ನೀವೇನೋ ಒಂದು ಚಾಲೆಂಜಸ್ ಫೇಸ್ ಮಾಡ್ತಾ ಇರ್ತೀರಾ ನಿಮ್ ಜೀವನದಲ್ಲಿ, ಏನೋ ಒಂದ್ ಕಷ್ಟಗಳಾಗ್ತಾ ಇರತ್ತೆ, ನೀವ್ ಅನ್ಕೊಂಡಿದ್ದೇನೋ ಆಗ್ತಾ ಇರಲ್ಲ, ಎಲ್ಲದಕ್ಕೂ ಏನೋ ಅಡಚಣೆಗಳು ಬರ್ತಾ ಇದೆ ಅಂತ ಅನ್ಕೊಂಡು ನಿಮ್ಗೆ ಆ 2-2-2-2 ಕಾಣಿಸುವಾಗ, ಸೊ ಇದು ಅರ್ಥ ಏನು ಅಂತಂದ್ರೆ, ನಿಮ್ ಜೀವನದಲ್ಲಿ ಇವಾಗ ನೀವ್ ಏನ್ ಕಷ್ಟ ಪಡ್ತಾ ಇದ್ದೀರಾ ಅಥವಾ ಏನ್ ಚಾಲೆಂಜಸ್ ಫೇಸ್ ಮಾಡ್ತಾ ಇದ್ದೀರಾ, ಇದರಿಂದ ಎಲ್ಲ ನಿಮಗೆ ದಾರಿ ಕಾಣತ್ತೆ. ಇದರಿಂದ ನಿಮಗೆ ಹೊರಗಡೆ ಬರೋದಿಕ್ಕೆ, ಬೇರೆ ತರ ಒಂದು ಪಾಸಿಟಿವ್ ಆಗಿ ಬರೋದಿಕ್ಕೆ ನಿಮಗೆ ದಾರಿ ಕಾಣತ್ತೆ. ಸೊ ನಾವಿದೀವಿ ನಿಮ್ಗೆ ಹೆಲ್ಪ್ ಮಾಡೋದಿಕ್ಕೆ ಅಂತ ಹೇಳಿ ಆ ಯೂನಿವರ್ಸ್ ಆಗ್ಲಿ, ಏಂಜಲ್ಸ್ ಆಗ್ಲಿ ಅವ್ರು ಹೇಳ್ತಾ ಇದ್ದಾರೆ. 2-2-2-2 ಮೂಲಕ ತೋರಿಸ್ತಾ ಇದ್ದಾರೆ ನಿಮ್ಗೆ. ನೀವು ನಿಮ್ ಫೇತ್ ಇಟ್ಕೊಳ್ಳಿ, ಬಿಲೀವ್ ಮಾಡ್ಕೊಳ್ಳಿ ನಿಮ್ಮನ್ನ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನಿಮ್ದು ಏನ್ ಸಿಚುವೇಶನ್ ಇದೆ, ಏನ್ ಚಾಲೆಂಜಸ್ ಇದೆ, ಅದನ್ನೆಲ್ಲ ನೀವು ನಿವಾರಿಸ್ಕೊಂಡು ಒಂದು ದಾರಿ ಸಿಕ್ಕತ್ತೆ ನಿಮಗೆ. ಅದರಿಂದ ಆ ಚಾಲೆಂಜಸ್ ಇಂದ ಹೊರಗಡೆ ಬರೋದಿಕ್ಕೆ ಅನುಕೂಲ ಮಾಡ್ಕೊಡ್ತೀವಿ. ನೀವು ಆ ದಾರಿನ ನೀವು ಫೇತ್, ಒಂದು ಫುಲ್ ಬಿಲೀವ್ ಇಂದ ನೀವು ನೋಡಿ ಆ ದಾರಿ ಓಪನ್ ಆಗಿರೋದನ್ನ, ಅದ್ರೊಳಗಡೆ ನೀವು ಹೋಗಿ ಅಂತ ಅನ್ಕೊಂಡು ನಿಮಗೆ ಆ ಫೇತ್ ತುಂಬಕ್ಕೆ ಕೊಡ್ತಾ ಇದ್ದಾರೆ. ಇವಾಗ ಬರೀ ನೆಗೆಟಿವ್ ಥಿಂಕ್ ಮಾಡ್ತಾ ಇರ್ತೀರಲ್ಲ, ಆ ಟೈಮಲ್ಲಿ ನಿಮ್ಗೆ 2-2-2-2 ಕಾಣಿಸ್ತು ಅಂತಂದ್ರೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಹೌದು, ಚೆನ್ನಾಗತ್ತೆ ನನ್ನ ಲೈಫಲ್ಲಿ, ನಾನು ಈ ಚಾಲೆಂಜಸ್ನೆಲ್ಲ ನಾನು ಮೀರಿಸ್ಬಿಟ್ಟು ನಾನು ಮುಂದಕ್ಕೆ ಹೋಗ್ತೀನಿ, ನಾನು ತುಂಬಾ ಚೆನ್ನಾಗಿ ಮುಂದುವರಿತೀನಿ ನನ್ನ ಜೀವನದಲ್ಲಿ. ಏನ್ ಚಾಲೆಂಜಸ್ ಇದ್ರು ನಾನು ಅದನ್ನ ಚಾಲೆಂಜ್ನ ಪಾಸಿಟಿವ್ ಆಗಿ ತಗೊಂಡು ಅದನ್ನ ಫೇಸ್ ಮಾಡ್ತೀನಿ ಅಂತ ಹೇಳಿ ನೀವು ಆ ಯೂನಿವರ್ಸ್ ಅಲ್ಲಿ, ಆ ಗಾಡ್ ಅಲ್ಲಿ, ಆ ಏಂಜಲ್ಸ್ ಅಲ್ಲಿ ಬಿಲೀವ್ ಮಾಡಿ. ನಿಮ್ಮಲ್ಲಿ ನೀವು ನಂಬಿಕೆ ಇಟ್ಕೊಳ್ಳಿ. ಹಾಗೆ ಆಗತ್ತೆ, ನಾನು ಅನ್ಕೊಂಡಿರೋದು ಹಾಗೆ ಆಗತ್ತೆ, ನನ್ನ ಜೀವನದಲ್ಲಿ ತುಂಬಾ ಚೆನ್ನಾಗಿ ಹಾಗೆ ಆಗತ್ತೆ ಅಂತ ಅನ್ಕೊಂಡು ಇದನ್ನ ನೀವು ಬಿಲೀವ್ ಮಾಡಿ. ಅದನ್ನೇ ಹೇಳ್ತಾ ಇರೋದು ಆ ಏಂಜಲ್ಸ್. ನೀವು ಏನು ನೆಗೆಟಿವ್ ಯೋಚನೆ ಮಾಡಬೇಡಪ್ಪ, ಪಾಸಿಟಿವ್ ಆಗಿ ಯೋಚನೆ ಮಾಡು, ನೀನ್ ಇದರಿಂದ ಹೊರಗೆ ಬರ್ತೀಯಾ, ತುಂಬಾ ಚೆನ್ನಾಗಾಗತ್ತೆ ನಿನ್ ಜೀವನ ಅಂತ ಹೇಳ್ಕೊಂಡು. ಸೊ ಅದಕ್ಕೆ ನಿಮ್ಗೆ 2-2-2-2 ಕಾಣುತ್ತೆ, ಓಕೆನಾ? ಸೊ 1-1-1-1 ಕಾಣಿಸಿದ ತಕ್ಷಣ ಬಾಗ್ಲು ಓಪನ್ ಆಗ್ತಾ ಇದೆ, ಆಪರ್ಚುನಿಟೀಸ್ ಓಪನ್ ಆಗ್ತಾ ಇದೆ, ಆಕ್ಷನ್ ತಗೊಂಡು ಮುಂದೆ ಹೋಗು ಅಂತ. 2-2-2-2 ಕಾಣಿಸ್ತು ಅಂತಂದ್ರೆ, ನಾನಿದ್ದೀನಿ, ಧೈರ್ಯವಾಗಿರು, ನಿನ್ಗೇನು ಆಗಲ್ಲ, ಏನ್ ಕಷ್ಟಗಳಿದ್ರು ನಾನು ಅದನ್ನ ನಿವಾರಣೆ ಮಾಡೋದಿಕ್ಕೆ ಒಂದು ದಾರಿ ಮಾಡ್ಕೊಡ್ತೀನಿ. ನೀನ್ ಅದನ್ನ ಪಾಸಿಟಿವ್ ಆಗಿ ಥಿಂಕ್ ಮಾಡು, ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡ, ಎಲ್ಲ ಒಳ್ಳೇದಾಗತ್ತೆ ನಿನ್ ಜೀವನದಲ್ಲಿ. ನಿನ್ನನ್ನು ನೀನು ನಂಬು, ನಮ್ಮನ್ನ ನಂಬು ನೀನು, ನಾವು ದಾರಿ ತೋರಿಸ್ತೀವಿ ಅಂತ ಹೇಳಿ ನಿಮಗೆ ಆ ಏಂಜಲ್ಸ್ ಹೇಳ್ತಾ ಇದ್ದಾರೆ, ಗಾಡ್ ಹೇಳ್ತಾ ಇದ್ದಾರೆ, ಅಥವಾ ಯೂನಿವರ್ಸ್ ಹೇಳ್ತಾ ಇದ್ದಾರೆ, ಓಕೆನಾ? ಸೊ ಇವತ್ತಿನ ದಿನ ನಾನು 1-1-1-1 ಮತ್ತೆ 2-2-2-2 ಬಗ್ಗೆ ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ 3-3-3-3 ಮತ್ತೆ 4-4-4-4 ಅದ್ರದ್ದು ನೋಡೋಣ. ಸೊ ಇದು 0-0-0 ತನಕ ನಾನು ಮಾಡ್ತೀನಿ ಇದನ್ನ. ನನ್ನ ಜೀವನದಲ್ಲಂತೂ ಈ ನಂಬರ್ಸ್ ಎಲ್ಲ ಕಾಣಿಸಿದಾಗ ಖಂಡಿತವಾಗ್ಲೂ ತುಂಬಾ ಒಳ್ಳೇದಾಗಿದೆ. ನನ್ಗೆ ಈಗ 2 ವರ್ಷದ ಹಿಂದೆ ಅಂತೂ ತುಂಬಾ 1-1-1-1 ಎಲ್ಲ ಕಡೆ 1-1-1-1 ಕಾಣಿಸ್ತಾ ಇತ್ತು. ಆವಾಗ ನನ್ಗೆ ಒಂದು ಹೊಸ ಜಾಬ್ ಸಿಕ್ತು. ಸೊ ನಾನು ಅನ್ಕೊಂಡೇ ಇರ್ಲಿಲ್ಲ ನಾನು ಜಾಬ್ ಚೇಂಜ್ ಮಾಡ್ತೀನಿ ಅಂತ ಅನ್ಕೊಂಡು, ಬಟ್ 1-1-1-1 ಕಾಣಿಸ್ತು. ಸೊ ನನ್ಗೆ ಆವಾಗ ಡೋರ್ಸ್ ಓಪನ್ ಆಯ್ತು, ಮತ್ತೆ ಒಂದು ಹೊಸ ಜಾಬ್ ಸಿಕ್ತು, ಬೆಟರ್ಮೆಂಟಿಗೆ ನನ್ಗೆ ಅನುಕೂಲ ಮಾಡ್ಕೊತ್ತು. ಬಟ್ ನಂಗೆ 0-0-0 ಕಾಣಿಸ್ತಿದೆ. ಆವಾಗ ನಂದೇನ್ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ಅನ್ನೋದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನೆಕ್ಸ್ಟ್ 0-0 ಬರುವಾಗ. ಬಟ್ 1-1-1 ಕಾಣಿಸ್ದಾಗಂತೂ ನನಗೆ ಡೋರ್ಸ್ ಎಲ್ಲ ಆಪರ್ಚುನಿಟೀಸ್ ಓಪನ್ ಆಗಿದೆ. ನಾನು ಅದನ್ನ ಏನು ಅಂತ ಥಿಂಕ್ ಮಾಡ್ಕೊಂಡು ನಾನು ಆಪರ್ಚುನಿಟಿನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ನಾನ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ನೀವು ಎಲ್ಲರೂ ಖಂಡಿತ ಮಾಡ್ಕೊಳ್ಬಹುದು. ಯಾರು ಬೇಕಾದ್ರೂ ಇದನ್ನ ಆಪರ್ಚುನಿಟೀಸ್ ನ ಯೂಸ್ ಮಾಡ್ಕೊಳ್ಬಹುದು, ಓಕೆನಾ? ಎಲ್ಲರೂ ಬಿಲೀವ್ ಮಾಡಿ, ನಿಮ್ಮಲ್ಲಿ ನೀವು ಫೇತ್ ಇಟ್ಕೊಳ್ಳಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಏನ್ ಬೇಕಾದ್ರೂ ನಮ್ಮ ಜೀವನದಲ್ಲಿ ನಾವು ಸಾಧಿಸ್ಬೋದು. ಯಾವಾಗ ಅಂತಂದ್ರೆ ನಮ್ಮಲ್ಲಿ ನಾವು ಬಿಲೀಫ್ ಇಟ್ಕೊಂಡಾಗ, ನಮ್ಮಲ್ಲಿ ನಾವು ಫೇತ್ ಇಟ್ಕೊಂಡಾಗ, ಪಾಸಿಟಿವ್ ಆಗಿ ಥಿಂಕ್ ಮಾಡಿದಾಗ ಎಲ್ಲ ಖಂಡಿತವಾಗ್ಲೂ ಚೆನ್ನಾಗಾಗತ್ತೆ, ಓಕೆನಾ?
ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.